ಕುಂಭ ರಾಶಿ 2026 ಜುಲೈನಿಂದ ಡಿಸೆಂಬರ್ ವರೆಗಿನ ಸಂಪೂರ್ಣ ಜಾತಕ. ನಮಸ್ಕಾರ ಕುಂಭ ರಾಶಿಯ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. 2026ನೇ ವರ್ಷದ ಮೊದಲ 6 ತಿಂಗಳುಗಳು ಈಗಷ್ಟೇ ಕಳೆದಿವೆ. ಉಳಿದಿರುವ ಈ 6 ತಿಂಗಳುಗಳು ಅಂದರೆ ಜುಲೈನಿಂದ ಡಿಸೆಂಬರ್ ವರೆಗಿನ ಸಮಯ ನಿಮ್ಮ ಜೀವನದಲ್ಲಿ ಎಂತಹ ಬದಲಾವಣೆ ತರಲಿದೆ ಎಂಬ ಕುತೂಹಲ ನಿಮಗಿದೆಯೇ? ಇವತ್ತಿನ ಮಹತ್ವಪೂರ್ಣವಾದ ಚರ್ಚೆಯಲ್ಲಿ ನಾವು ಕುಂಭ ರಾಶಿಯವರ ವೃತ್ತಿ, ವ್ಯವಹಾರ, ಹಣಕಾಸು, ಕುಟುಂಬ ಮತ್ತು ಆರೋಗ್ಯದ ಬಗ್ಗೆ ಆಳವಾಗಿ ವಿಶ್ಲೇಷಣೆ ಮಾಡೋಣ. ಈ 6 ತಿಂಗಳಲ್ಲಿ ಗುರು ಬೃಹಸ್ಪತಿಯ ಉಚ್ಚಸ್ಥಿತಿ, ಶನಿ ದೇವರ ವಕ್ರ ಚಲನೆ ಮತ್ತು ರಾಹು ಕೇತುಗಳ ರಾಶಿ ಬದಲಾವಣೆಯು ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಯಾಕೆಂದರೆ ಕೊನೆಯಲ್ಲಿ ನಾವು ಕೆಲವು ಅದ್ಭುತ ಪರಿಹಾರಗಳನ್ನು ತಿಳಿಸಿದ್ದೇವೆ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಪ್ರಮುಖ ಗ್ರಹಗಳ ಸಂಚಾರ ಮತ್ತು ಯುತಿ. ವೀಕ್ಷಕರೇ, ಈ 6 ತಿಂಗಳಲ್ಲಿ ಕೆಲವು ಮಹತ್ವದ ಗ್ರಹ ಬದಲಾವಣೆಗಳು ನಡೆಯಲಿವೆ. ಈ ಗ್ರಹ ಬದಲಾವಣೆಯ ಆಧಾರದ ಮೇಲೆಯೇ ಫಲಾಫಲಗಳು ಸಹ ನಿರ್ಧರಿಸಲ್ಪಡಲಿದೆ. ಮೊದಲಿಗೆ ಇಲ್ಲಿ ಗುರು ಬೃಹಸ್ಪತಿ ಕುರಿತು ನೋಡುವುದಾದರೆ, ಇಲ್ಲಿ ಜೂನ್ 2ರಂದೇ ಗುರುವು ಕರ್ಕ ರಾಶಿಗೆ ಅಂದರೆ ನಿಮ್ಮ 6ನೇ ಮನೆಗೆ ಪ್ರವೇಶಿಸಿದ್ದಾನೆ. ಇಲ್ಲಿ ಅವನು ಉಚ್ಚ ಸ್ಥಿತಿಯಲ್ಲಿದ್ದಾನೆ. ಅಕ್ಟೋಬರ್ 31ರಿಂದ ಡಿಸೆಂಬರ್ 5ರವರೆಗೆ ಈ ಗುರುವು ಸಿಂಹ ರಾಶಿಗೆ ಅಲ್ಪಕಾಲದವರೆಗೆ ಹೋಗಿ ಕೇತುವಿನೊಂದಿಗೆ ಯುತಿ ಸಾಧಿಸಲಿದ್ದಾನೆ. ಶನಿದೇವ, ನಿಮ್ಮ ರಾಶಿಯ ಅಧಿಪತಿಯಾದ ಶನಿಯು ಜುಲೈ 27ರಿಂದ ಡಿಸೆಂಬರ್ 11ರವರೆಗೆ ವಕ್ರಿಯಾಗಲಿದ್ದಾನೆ. ರಾಹು ಮತ್ತು ಕೇತು. ಡಿಸೆಂಬರ್ 5ರಂದು ರಾಹು ಮಕರ ರಾಶಿಗೂ ಮತ್ತು ಕೇತು ಕರ್ಕ ರಾಶಿಗೂ ಪ್ರವೇಶಿಸಲಿದ್ದಾರೆ. ವಿಶೇಷ ಯುತಿಗಳು. ಆಗಸ್ಟ್ 17ರಂದು ಸೂರ್ಯ, ಬುಧ ಮತ್ತು ಗುರುಗಳ ಯುತಿ ಕರ್ಕ ರಾಶಿಯಲ್ಲಿ ನಡೆಯಲಿದೆ. ಸೆಪ್ಟೆಂಬರ್ 7ರಂದು ಸೂರ್ಯ, ಬುಧ ಮತ್ತು ಕೇತುಗಳ ಯುತಿ ಸಿಂಹ ರಾಶಿಯಲ್ಲಿ ನಡೆಯಲಿದೆ. ಈ ಬದಲಾವಣೆಗಳು ನಿಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರಲಿವೆ. ವೃತ್ತಿ ಮತ್ತು ಉದ್ಯೋಗ ಜೀವನ. ವೀಕ್ಷಕರೇ, ನೌಕರಿ ಮಾಡುವವರಿಗೆ ಈ 6 ತಿಂಗಳು ಹೇಗಿರಲಿದೆ? ಗುರುವು 6ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ಪರಿಸ್ಥಿತಿಗಳು ನಿಧಾನವಾಗಿ ಸುಧಾರಿಸುತ್ತವೆ. ಸಹೋದ್ಯೋಗಿಗಳ ಬೆಂಬಲ. ನಿಮ್ಮ ಕಚೇರಿಯಲ್ಲಿ ಪರಿಸ್ಥಿತಿ ಸಕಾರಾತ್ಮಕವಾಗಿರುತ್ತದೆ ಮತ್ತು ನಿಮ್ಮ ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ಸಿಗಲಿದೆ. ಸ್ಪರ್ಧೆ. 6ನೇ ಮನೆ ಸ್ಪರ್ಧೆಯ ಸ್ಥಾನವಾದ್ದರಿಂದ ನಿಮ್ಮ ವಿರೋಧಿಗಳು ಅಥವಾ ಕಾಂಪಿಟೇಟರ್ಗಳು ಸಕ್ರಿಯರಾಗಿರುತ್ತಾರೆ. ಅವರು ನಿಮಗೆ ಕಠಿಣ ಸ್ಪರ್ಧೆ ನೀಡಬಹುದು, ಆದರೆ ಗುರು ಉಚ್ಚ ಸ್ಥಾನದಲ್ಲಿ ಇರುವುದರಿಂದ ಅವರು ನಿಮಗೆ ಯಾವುದೇ ಹಾನಿ ಮಾಡಲಾರರು. ಹೊಸ ಕೆಲಸ. ನೀವು ಹೊಸ ಕೆಲಸ ಹುಡುಕುತ್ತಿದ್ದರೆ ಅಥವಾ ವರ್ಗಾವಣೆ ಬಯಸುತ್ತಿದ್ದರೆ ಅಕ್ಟೋಬರ್ 31ರವರೆಗಿನ ಸಮಯ ಬಹಳ ಅನುಕೂಲಕರವಾಗಿದೆ. ಅಕ್ಟೋಬರ್ ನಂತರ ಗುರುವಿನ ಸಂಚಾರ ನಿಮ್ಮ 7ನೇ ಮನೆಗೆ ಆಗುವುದರಿಂದ ನಿಮ್ಮ ನೆಟ್ವರ್ಕಿಂಗ್ ಮತ್ತು ಟೀಮ್ ವರ್ಕ್ ತುಂಬಾ ಸುಧಾರಿಸಲಿದೆ. ವ್ಯವಹಾರ ಮತ್ತು ಬಿಸಿನೆಸ್. ವೀಕ್ಷಕರೇ, ವ್ಯಾಪಾರಸ್ಥರಿಗೆ ಜುಲೈ ತಿಂಗಳಿನಿಂದ ಕೆಲಸಗಳು ಚುರುಕುಗೊಳ್ಳಲಿವೆ. ಅಡೆತಡೆಗಳ ನಿವಾರಣೆ. ನೀವು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಉತ್ಪಾದನಾ ಕ್ಷೇತ್ರದಲ್ಲಿ ಇದ್ದರೆ ಇದುವರೆಗೆ ಎದುರಿಸುತ್ತಿದ್ದ ಅಡೆತಡೆಗಳು ದೂರವಾಗಲಿವೆ. ನಿರ್ವಹಣೆ. ನಿಮ್ಮ ಮ್ಯಾನೇಜ್ಮೆಂಟ್ ಟೀಮ್ ಈಗ ಹೊಸ ಹುರುಪಿನಿಂದ ಕೆಲಸ ಮಾಡಲಿದೆ. ಹಳೆಯ ಸ್ಥಗಿತಗೊಂಡಿದ್ದ ಡೀಲ್ಗಳು ಮತ್ತೆ ಆರಂಭವಾಗಬಹುದು ಮತ್ತು ನಿಮ್ಮ ಕ್ಲೈಂಟ್ ಬೇಸ್ ಕೂಡ ಹೆಚ್ಚಾಗಲಿದೆ. ವಿಸ್ತರಣೆ. ಅಕ್ಟೋಬರ್ ನಂತರದ ಸಮಯದಲ್ಲಿ ಗುರುವು ವ್ಯಾಪಾರದ ಮನೆಯಾದ 7ನೇ ಮನೆಗೆ ಬರುವುದರಿಂದ ನೀವು ನಿಮ್ಮ ವ್ಯವಹಾರವನ್ನು ವಿಸ್ತರಿಸಬಹುದು. ವರ್ಷದ ಕೊನೆಯ 3 ತಿಂಗಳುಗಳಲ್ಲಿ ನೀವು ಸ್ವಲ್ಪ ಆಕ್ರಮಣಕಾರಿ ತಂತ್ರಗಳನ್ನು ಬಳಸಿದರೆ ಹೆಚ್ಚಿನ ಲಾಭ ಪಡೆಯಬಹುದು. ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತು. ವೀಕ್ಷಕರೇ, ಹಣಕಾಸಿನ ವಿಷಯಕ್ಕೆ ಬಂದರೆ ಜುಲೈನಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲು ಪ್ರಾರಂಭವಾಗುತ್ತದೆ. ಆದಾಯ, ವೇತನ ಹೆಚ್ಚಳ ಅಥವಾ ಬೋನಸ್ ರೂಪದಲ್ಲಿ ಲಾಭ ಸಿಗುವ ಸಾಧ್ಯತೆ ಇದೆ. ಖರ್ಚು ವೆಚ್ಚ. ಆದಾಯ ಹೆಚ್ಚಾದರೂ ನಿಮ್ಮ ಖರ್ಚುಗಳು ಹೆಚ್ಚಾಗುವ ಸಂಭವವಿದೆ, ಆದ್ದರಿಂದ ನಿಯಂತ್ರಣ ಬಹಳ ಮುಖ್ಯ. ಹೂಡಿಕೆ. ಅಕ್ಟೋಬರ್ ನಂತರ, ವಿಶೇಷವಾಗಿ ನವೆಂಬರ್ನಲ್ಲಿ ನಿಮಗೆ ದೊಡ್ಡ ಮೊತ್ತದ ಹಣದ ಲಾಭವಾಗುವ ಸೂಚನೆಗಳಿವೆ. ನೀವು ಗೋಲ್ಡ್, ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡುವುದು ಈ ಅವಧಿಯಲ್ಲಿ ಲಾಭದಾಯಕವಾಗಿರಲಿದೆ. ಆಸ್ತಿ ಮತ್ತು ಪಿತ್ರಾರ್ಜಿತ ಹಕ್ಕುಗಳು. ವೀಕ್ಷಕರೇ, ನಿಮಗೆ ಪಿತ್ರಾರ್ಜಿತ ಆಸ್ತಿ ಸಿಗುವ ಯೋಗವಿದೆಯೇ? ಸದ್ಯದ ಗ್ರಹಗತಿಗಳ ಪ್ರಕಾರ ಪಿತ್ರಾರ್ಜಿತ ಆಸ್ತಿ ಸಿಗುವ ಸಂಭವ ಬಹಳ ಕಡಿಮೆ ಇದೆ. ವಿವಾದಗಳು. ಒಂದು ವೇಳೆ ಭೂಮಿ ಅಥವಾ ಮನೆಯ ಬಗ್ಗೆ ವಿವಾದಗಳು ನಡೆಯುತ್ತಿದ್ದರೆ ಅವು ಸದ್ಯಕ್ಕೆ ಬಗೆಹರಿಯುವ ಸಾಧ್ಯತೆ ಕಡಿಮೆ. ಮಾರಾಟ. ನಿಮ್ಮ ಹಳೆಯ ಪ್ರಾಪರ್ಟಿ ಯಾವುದಾದರೂ ಮಾರಾಟವಾಗಬೇಕಿದ್ದರೆ ಅದು ಮಾರಾಟವಾಗಿ ನಿಮಗೆ ಹಣ ಸಿಗಬಹುದು. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಇರುವವರು ಈ ಅವಧಿಯಲ್ಲಿ ಎಚ್ಚರಿಕೆಯಿಂದ ಹಣ ಹೂಡಿಕೆ ಮಾಡುವುದು ಒಳಿತು. ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳು. ವೀಕ್ಷಕರೇ, ಕುಟುಂಬದ ವಿಷಯಕ್ಕೆ ಬಂದರೆ ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳು ಬಹಳ ಅದ್ಭುತವಾಗಿರಲಿವೆ. ಪ್ರವಾಸ. ಕುಟುಂಬದೊಂದಿಗೆ ಅಥವಾ ಒಡಹುಟ್ಟಿದವರೊಂದಿಗೆ ವೀಕೆಂಡ್ ಟ್ರಿಪ್ ಹೋಗುವ ಯೋಗವಿದೆ. ಕುಟುಂಬದಲ್ಲಿ ಕಲಹಗಳಿದ್ದರೆ ಅವುಗಳನ್ನು ಬಗೆಹರಿಸಲು ಇದು ಸರಿಯಾದ ಸಮಯ. ಸಂತಾನ ಯೋಗ. ಮದುವೆಯಾದವರು ಸಂತಾನ ಪ್ರಾಪ್ತಿಗಾಗಿ ಯೋಜಿಸುತ್ತಿದ್ದರೆ ಗುರುವು ಸಿಂಹ ರಾಶಿಗೆ ಬರುವ 35 ದಿನಗಳ ಅವಧಿಯಲ್ಲಿ ಉತ್ತಮ ಯೋಗಗಳು ಕೂಡಿ ಬರಲಿವೆ. ಮದುವೆ ಮತ್ತು ಪ್ರೇಮ. ಅವಿವಾಹಿತರಿಗೆ ಇದು ಸಾಧಾರಣ ಸಮಯವಾದರೂ ಸಂಗಾತಿಯೊಂದಿಗೆ ಕಳೆದ ಹಳೆಯ ಬೇಸರಗಳನ್ನು ದೂರ ಮಾಡಿಕೊಳ್ಳಲು ಅವಕಾಶ ಸಿಗಲಿದೆ.
ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ನಿಮ್ಮ ನಡುವಿನ ಪ್ರೀತಿ ಮತ್ತು ಗೌರವ ಹೆಚ್ಚಾಗಲಿದೆ. ಶನಿ ದೇವನ ವಕ್ರ ಚಲನೆ ಮತ್ತು ಪರಿಹಾರಗಳು. ವೀಕ್ಷಕರೇ, ನಿಮ್ಮ ರಾಶಿ ಅಧಿಪತಿ ಶನಿಯು ಜುಲೈ 27 ರಿಂದ ಡಿಸೆಂಬರ್ 11 ರವರೆಗೆ ವಕ್ರಿಯಾಗುತ್ತಿದ್ದಾನೆ. ಇದು ನಿಮ್ಮ ಹಳೆಯ ಬಾಕಿ ಉಳಿದಿರುವ ಕೆಲಸಗಳನ್ನು ಸರಿಪಡಿಸಿಕೊಳ್ಳಲು ಮತ್ತು ನೀವು ಪಟ್ಟ ಕಷ್ಟಕ್ಕೆ ತಕ್ಕ ಫಲವನ್ನು ಪಡೆಯಲು ಇರುವ ಸುವರ್ಣ ಅವಕಾಶ. ಪರಿಹಾರಗಳು: ನಿಮ್ಮ ಗುರುಗಳು, ಹಿರಿಯರು ಅಥವಾ ಸಾಧು ಸಂತರ ಸೇವೆ ಮಾಡಿ. ಶನಿವಾರದಂದು ಅಂಧರಿಗೆ ಅಥವಾ ಅಂಗವಿಕಲರಿಗೆ ಭೋಜನದ ವ್ಯವಸ್ಥೆ ಮಾಡಿ. ಮನೆಯಲ್ಲಿ ಸುವಾಸನೆ ಬೀರುವ ವಸ್ತುಗಳನ್ನು ಬಳಸಿ, ಉದಾಹರಣೆಗೆ ಚಂದನ ಅಥವಾ ಲ್ಯಾವೆಂಡರ್ ಸುವಾಸನೆಯ ರೂಮ್ ಫ್ರೆಶ್ನರ್. ಇದು ಮನೆಯಲ್ಲಿ ಸಕಾರಾತ್ಮಕತೆ ತರುತ್ತದೆ. ವೀಕ್ಷಕರೇ, ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಫಲಾಫಲಗಳ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜೈ ಮಾತಾ ದಿ.